ಸೌಹಾರ್ದ ಇಫ್ತಾರ್ ಕೂಟಗಳು ಸಮಾಜದಲ್ಲಿ ಒಗ್ಗಟ್ಟು ಬೆಳೆಸುತ್ತವೆ. ರಿಯಾಜ್ ಅಹಮದ್ ರೋಣ ಹೇಳಿದರು. ಉಪವಾಸವು ಮನುಷ್ಯನಲ್ಲಿ ಮಾನವೀಯತೆಯ ಗುಣವನ್ನು ಬೆಳೆಸುವುದರ ಜೊತೆಗೆ ವ್ಯಕ್ತಿಯನ್ನು ಧರ್ಮನಿಷ್ಠನನ್ನಾಗಿಸುತ್ತದೆ ಎಂದು ಜಮಾತ್ ಎ ಇಸ್ಲಾಮಿ ಇಂದು ರಾಜ್ಯ ಸಹ ಕಾರ್ಯದರ್ಶಿ ರಿಯಾಜ್ ಅಹಮದ್ ರೋಣ ಹೇಳಿದರು. ತುಮಕೂರು ನಗರದ ಸುಧಾ ಟೀ ಹೌಸ್ ಹೋಟೆಲ್ನಲ್ಲಿ ಜಮಾತ್ ಎ ಇಸ್ಲಾಮಿ ಹಿಂದೂರು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಅವರು ಮಾತನಾಡಿದರು. ರಂಜಾನ್ ತಿಂಗಳಲ್ಲಿ ಆಚರಿಸುವ ಉಪವಾಸವು ಆತ್ಮಶುದ್ಧಿ, ಸಹಾನುಭೂತಿ ಹಾಗೂ ಸಹೋದರತ್ವದ ಮೌಲ್ಯಗಳನ್ನು ವ್ಯಕ್ತಿಯಲ್ಲಿ ಬೆಳೆಸುತ್ತವೆ. ಇಂತಹ ಸೌಹಾರ್ದ ಕಾರ್ಯಕ್ರಮಗಳು ಸಮಾಜದ ವಿವಿಧ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ಒಗ್ಗಟ್ಟುಗಳನ್ನು ವೃದ್ಧಿಸಲು ಸಹಕಾರಿಯಾಗುತ್ತವೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳು ಹಾಗೂ ಜನರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಇಂತಹ ಸೌಹಾರ್ದ ಇಫ್ತಾರ್ ಕೂಟಗಳು ಸಮಾಜದಲ್ಲಿ ಶಾಂತಿ, ಒಗ್ಗಟ್ಟು ಮತ್ತು ಸಹಬಾಳ್ವೆಯ ಸಂದೇಶವನ್ನು ಬಲಪಡಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು. ಇಂತಹ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆಯುವುದರಿಂದ ಕೋಮು ವೈಷಮ್ಯಗಳಿಗೆ ಅವಕಾಶವೇ ಇರುವುದಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಐಎಚ್ ತುಮಕೂರು ಸ್ಥಾನೀಯ ಅಧ್ಯಕ್ಷ ಮೌಲಾನಾ ಅಸಾರ್, ಪ್ರಗತಿಪರ ಮುಖಂಡ ನಿತ್ರಾಹಳ್ಳಿ ಸುಬ್ಬರಾಯ, ಡಿಎಸ್ಎಸ್ ಮುಖಂಡ ಪಿಎನ್ ರಾಮಯ್ಯ, ಎಂಎಎಂಎಸ್ ಪ್ರಾಂಶುಪಾಲ ಹರೀಶ್ ಕುಮಾರ್, ಜಿಎಲ್ ನಟರಾಜ್, ವಕೀಲ ಕೃಷ್ಣಪ್ಪ, ಉದ್ಯಮಿ ಹಾನಿ ಹುಸೇನ್, ತಾಜುದ್ದೀನ್ ಶರೀಫ್, ಇಮಾಮ್ ಬೇಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉದ್ದೇಶ ನಿಮ್ಮಲ್ಲಿ ಬೇರೆಯವರನ್ನು ಪ್ರೀತಿಸುವಂತ ಭಾವನೆ ಬೆಳೆದು ಬರಬೇಕು ಅಂತ. ಒಬ್ಬನು ಮಾತ್ರ ಇನ್ನೊಬ್ಬನ ಹಸಿವನ್ನು ಅವನಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ ಸುರೇಶ್ ತೆಂಡೂಲ್ಕರ್ ಎಂಬ ಆರ್ಥಿಕ ತಜ್ಞರು ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುತ್ತಾರೆ. ಅದರಲ್ಲಿ ಆ ವರದಿಯಲ್ಲಿ ಇದ್ದಂತಹ ಬಹಳ ಭಯಾನಕವಾದಂತಹ ಅಂಶ ಯಾವುದು ಅಂತ ಹೇಳಿದ್ರೆ, ಭಾರತದಲ್ಲಿ ಸರಿಸುಮಾರು 33 ಕೋಟಿಯಷ್ಟು ಜನರು ದಿನದ ಒಂದು ಹೊತ್ತು ಮಾತ್ರ ಆಹಾರವನ್ನು ಸೇವಿಸುತ್ತಾರೆ ಎಂಬುದನ್ನು. ತುತ್ತು ಅನ್ನಕ್ಕಾಗಿ ತನ್ನ ಒಡಲ ಪುಡಿಯನ್ನೇ ಮಾರುವಂತಹ ತಾಯಂದಿರು ಈ ದೇಶದಲ್ಲಿದ್ದಾರೆ. ಆದ್ದರಿಂದ ನೀವು ಬಡವರಿಗೆ ನೆರವಾಗಬೇಕು, ಹಸಿದವರಿಗೆ ಅವರ ಹಸಿವನ್ನು ತಣಿಸುವಂತ ಕೆಲಸ ನಿಮ್ಮಿಂದ ಆಗಬೇಕು. ಆ ಒಂದು ಭಾವನೆ, ಆ ಒಂದು ಚಿಂತನೆ, ಆ ಒಂದು ಪರಿಕಲ್ಪನೆ ನಿಮ್ಮಲ್ಲಿ ಬೆಳೆದು ಬರಬೇಕು ಎಂಬ ಕಾರಣಕ್ಕಾಗಿ ನಿಮ್ಮನ್ನು ಉಪವಾಸದಿಂದ ಇಡಲಾಗ್ತದೆ. ಇಂದು ನಾವು ಕೇವಲ ನಮ್ಮ ಬಗ್ಗೆ ಮಾತ್ರ ಆಲೋಚಿಸುವಂತದ್ದು, ನಮ್ಮ ಕುಟುಂಬದವರ ಬಗ್ಗೆ ಮಾತ್ರ ಆಲೋಚಿಸುವಂತದ್ದು. ಒಬ್ಬ ಉರ್ದು ಕವಿ ಬಹಳ ಮಾರ್ಮಿಕವಾದಂತಹ ಒಂದು ಸಾಲನ್ನು ಹೇಳುತ್ತಾನೆ. ಅದೇನು ಅಂತ ಹೇಳಿದರೆ, ಶಿಕಮ್ ಸೆ ನಜಾತ್ ಪಾ ನ ಸಕಾ ಹಜರತೆ ಇನ್ಸಾನ್, ಪಹಲೆ ಮಾ ಕೆ ಪೇಟ್ ಮೇ ಥಾ ಅಬ್ ಅಪ್ನೆ ಪೇಟ್ ಮೇ ಹೈ ಅಂತ. ಉದರದಿಂದ, ಹೊಟ್ಟೆಯಿಂದ ಮನುಷ್ಯನಿಗೆ ಮುಕ್ತಿ ದೊರೆಯಲೇ ಇಲ್ಲ. ಮೊದಲು ತಾಯಿಯ ಉದರದಲ್ಲಿದ್ದನು, ಈಗ ತನ್ನ ಉದರದಲ್ಲಿದ್ದಾನೆ ಅಂತ. ತನ್ನ ಕುರಿತು ಮಾತ್ರ ಚಿಂತಿಸುವಂತ. ಆದ್ರೆ ನಾವು ಬೇರೆಯವರಿಗೆ ಉಪಕಾರ ಮಾಡುವವರಾಗಬೇಕು. ಒಂದು ಕಡೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು, ಇನ್ನೊಂದು ಕಡೆ ಪ್ರವಾದಿಗಳು ಹೇಳ್ತಾರೆ, ಯಾವುದನ್ನು ನೀವು ನಿಮಗಾಗಿ ಮೆಚ್ಚಿಕೊಳ್ಳುತ್ತೀರೋ, ಯಾವುದನ್ನು ನಿಮಗಾಗಿ ನೀವು ಇಷ್ಟಪಡುತ್ತೀರೋ ಅದನ್ನೇ ಬೇರೆಯವರಿಗೆ ಕೂಡ ನೀವು ಇಷ್ಟಪಡಬೇಕು ಅಂತ. ಈಗ ಸಾಮಾನ್ಯವಾಗಿ ನೋಡಿ, 100 ರೂಪಾಯಿ 2 ನೋಟುಗಳು ನನ್ನ ಬಳಿ ಇವೆ ಅಂತ ಇಟ್ಟುಕೊಳ್ಳಿ. ಎಲ್ಲಾ ಘಟಕದ ವತಿಯಿಂದ ತುಂಬು ಹೃದಯದ ಸ್ವಾಗತ ಮತ್ತೆ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈಗ ತಮ್ಮಲ್ಲಿ ಏನಾದ್ರೂ ಅಕಸ್ಮಾತ್ ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವ ಇದ್ರೆ ಒಂದು 5 ನಿಮಿಷ ಮಾತ್ರ ಅಷ್ಟೇ, ಜಾಸ್ತಿ ಇಲ್ಲ ಸಮಯ. ಕೆಟ್ಟದ್ದು ಮಾಡಲ್ಲ, ಬೇರೆಯವರ ತೊಂದರೆ ಕೊಡಲ್ಲ, ದೇವರು ಇದ್ದಾನೆ ಅಂತ ತಿಳ್ಕೊಂಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಅನ್ನೋದು ಸಾರು ತುಂಬ ಮಾರ್ಮಿಕವಾಗಿ ಹೇಳಿದ್ರು. ತುಂಬ ಕನ್ನಡದಲ್ಲಿ ತುಂಬ ಸೊಗಸಾಗಿ ಮನಮುಟ್ಟುವಂತೆ ಹೇಳಿದ್ರು. ನನಗಂತೂ ಈ ಸಮಾರಂಭಕ್ಕೆ ಬಂದು ತುಂಬ ಸಂತೋಷವಾಯಿತು. ಪ್ಲಸ್ ಇವರಲ್ಲಿ ಇರುವ ನಮ್ಮ ಸಂಪ್ರದಾಯದಲ್ಲಿ ಏನೇನೆಲ್ಲ ಇದೆ, ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ತುಂಬ ತಿಳ್ಕೊಂಡಂಗಾಯಿತು. ನನಗಂತೂ ತುಂಬ ಸಂತೋಷವಾಯಿತು ಈ ಸಮಾವೇಶಗಳು. ಧರ್ಮೋ ಧರ್ಮಂತಿ ರಕ್ಷತಿ ಅಂತ ಹೇಳಿ ಒಂದು ಪದ ಇದೆ. ಯಾರು ಧರ್ಮವನ್ನು ರಕ್ಷಿಸ್ತಾನೋ ಅವನನ್ನು ಧರ್ಮ ರಕ್ಷಿಸುತ್ತೆ ಅಂತ. ಆದರೆ ಇದನ್ನ ಎಲ್ಲ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಏನು ಇಫ್ತಾರ್ ಕೂಟ ನಡೀತಾ ಇದೆ, ಇಲ್ಲಿ ಒಂದು ಮಾನವ ಸಂಬಂಧವನ್ನು ಉಳಿಸಿದ್ರೆ ಅದು ಇಡೀ ಭೂಮಂಡಲನ ಮಾನವೀಯತೆ ಉಳಿಸುತ್ತೆ ಅನ್ನೋಂಥ ಒಂದು ಬಹಳ ಉತ್ತಮವಾದ ಸಂದೇಶನ ಕೊಟ್ಟಿದ್ದಾರೆ. ಇಲ್ಲಿ ದೇವರು ಅನ್ನೋದಕ್ಕಿಂತ ನಮ್ಮ ಮನಸ್ಸಿನ ಭಾವನೆ ಮತ್ತು ಮನುಷ್ಯತ್ವಕ್ಕೆ ನಾವು ಏನು ಬೆಲೆ ಕೊಡ್ತೀವಿ ಅನ್ನೋದು ಇದು ಈ ಒಂದು
ಧರ್ಮದಲ್ಲಿದೆ. ನಾವು ಪ್ರತಿ ಸರಿ ಹಬ್ಬ ಮಾಡಬೇಕಾದ್ರೆ ಒಂದು ಬಕ್ರೀದಲ್ಲಿ ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನೋದು, ರಂಜಾನಲ್ಲಿ ಹಂಚ್ಕೊಂಡು ತಿನ್ನೋದು, ನೆರೆಹೊರೆಯವರು ಭಾಳ ಉತ್ತಮವಾದಂಥ ಸಂಬಂಧನ ಇಟ್ಕೋಬೇಕು ಅನ್ನೋದು ಬಹುಶಃ ಕ್ರಿಶ್ಚಿಯನಲ್ಲೂ ಸಹ ಇದನ್ನೇ ಅವರು ಬೈಬಲ್ನಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ಈ ತಿಂಗಳು 2 ಮತ್ತು 3 ಧರ್ಮಗಳು ಸಹ ಒಂದು ಮನುಷ್ಯತ್ವದ ಕರೆಯನ್ನು ಕೊಡ್ತವೆ. ಯುಗಾದಿ, ರಂಜಾನ್ ಮತ್ತು ಕ್ರಿಶ್ಚಿಯನ್ ಒಂದು ಗುಡ್ ಫ್ರೈಡೆ ಬರ್ತಾ ಇದೆ. ಅವರು ಸಹ ಉಪವಾಸ ದಿನಗಳನ್ನ ಬಾಂಧವರು ಮಾಡ್ತಿದ್ದಾರೆ. ಜಮಾತ್ ಇಸ್ಲಾಮಿ ಹಿಂದ್ ತುಮಕೂರು ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟ ಕಾರ್ಯಕ್ರಮವು ಇಲ್ಲಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರ ನಡುವೆ ಪ್ರೀತಿಯ ಸೇತುವೆಗಳನ್ನು ಕಟ್ಟುವುದು ಮತ್ತು ಅವರಲ್ಲಿ ಇರುವಂತಹ ಗೊಂದಲಗಳನ್ನು ನಿವಾರಿಸುತ್ತಾ ಅವರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಗೋಡೆಗಳನ್ನು ಕೆಡವಿ ಹಾಕುವಂತ ಕೆಲಸ ಜಮಾತ್ ಇಸ್ಲಾಮಿ ತುಮಕೂರು ಇಲ್ಲಿ ಮಾಡ್ತಾ ಇದೆ. ಈ ತಿಂಗಳಿನಲ್ಲಿ ವಿಶೇಷವಾಗಿ ಜಮಾತಿನ ವತಿಯಿಂದ ರಾಜ್ಯದ ಉದ್ದಗಲಕ್ಕೂ ಇಂತಹ 10 ಹಲವು ಸೌಹಾರ್ದ ಇಫ್ತಾರ್ ಕೂಟಗಳನ್ನು ಆಯೋಜಿಸಲಾಗ್ತಾ ಇದೆ. ಈ ಸೌಹಾರ್ದ ಕೂಟದ ಮುಖ್ಯ ಉದ್ದೇಶ ರಂಜಾನ್ ತಿಂಗಳು, ಆ ತಿಂಗಳಲ್ಲಿ ಅವತೀರ್ಣಗೊಂಡಂತಹ ಕುರ್ಆನ್ ಮತ್ತು ಆ ತಿಂಗಳಲ್ಲಿ ಜಗತ್ತಿನಾದ್ಯಂತ ಮುಸ್ಲಿಮರು ಆಚರಿಸುವಂತಹ ಉಪವಾಸ ವೃತ್ತ, ಇದರ ಉದ್ದೇಶ ಏನು ಎಂಬುದು ದೇಶ ಬಾಂಧವರೊಟ್ಟಿಗೆ ಹಂಚಿಕೊಳ್ಳುವಂತಹ ಇದೊಂದು ಅವಕಾಶ. ಇಂತಹ 10 ಹಲವು ಕಾರ್ಯಕ್ರಮಗಳು ಹಿಂದೆ ಕೂಡ ಜಮಾತ್ ಇಸ್ಲಾಮಿಕ್ ತುಮಕೂರು ವತಿಯಿಂದ ಆಯೋಜಿಸಲಾಗ್ತಾ ಇದೆ. ಮುಂದೆಯೂ ಕೂಡ ಭವಿಷ್ಯದಲ್ಲಿ ಜನರನ್ನು ಒಗ್ಗೂಡಿಸುವಂತ ಇಂತಹ ಕೆಲಸಗಳು ನಿರಂತರವಾಗಿ ಜಮಾತಿನ ವತಿಯಿಂದ ನಡೆಯಲಿರುವುದು. ಇವತ್ತಿನ ಚರ್ಚೆ ಬಹಳ ಸೊಗಸಾಗಿತ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು. ನಮ್ಮ ಹಿಂದೂ, ಕ್ರೈಸ್ತ, ಮುಸ್ಲಿಂ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಬದುಕಬೇಕು, ಚೆನ್ನಾಗಿರ್ಬೇಕು. ಮತ್ತು ಉಪವಾಸ ಅಂದ್ರೆ ಏನು, ಉಪವಾಸದಿಂದ ಒಂದು ಏಕಾಗ್ರತೆ ಬೆಳೀತದೆ, ಒಂದು ತ್ಯಾಗದ ಮನೋಭಾವ ಇರ್ತದೆ. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಆ ದೇವ್ರ ಕಡೆ ನಾವು ಒಲವು ತಗೋಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಬದುಕಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಒಳ್ಳೆ ಸಂದೇಶನ ಕೊಟ್ಟರು. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ನಮ್ಮ ಜೊತೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಬಂದ್ರು. ಇವರು ಪಾತೇಗೌಡರು ಅಂತ, ಇವರು ಸಂತೋಷ್ ಅಂತ, ಇವರು ನಟರಾಜ್ ಅಂತ. ನಾವು ಗೌಸ್ಕರ್ ಅವರ ಆತ್ಮೀಯ ಸ್ನೇಹಿತರು. ಅವ್ರು ಇನ್ವೈಟ್ ಮಾಡಿದ್ರು, ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು. ಸರ್, ಇದೇ ಮೊದಲನೇ ಬಾರಿ ನಾವು ಬಂದಿದ್ದು, ಇದೇ ಮೊದಲನೇ ಬಾರಿ. ಬಹಳಷ್ಟು ಖುಷಿ ಆಯ್ತು. ಒಳ್ಳೊಳ್ಳೆ ಮಾಹಿತಿಗಳನ್ನ ಅವರು ಹೇಳಿದ್ರು ನಮ್ಗೆ, ತುಂಬಾನೇ ಸಂತೋಷ ಆಯ್ತು ನಮ್ಗೆ. ಆಮೇಲೆ ಈ ಒಂದು ಆಚರಣೆ ಬಗ್ಗೆ ನಮಗೆ ಗೊತ್ತಿರ್ಲಿಲ್ಲ, ಬಟ್ ನಾವು ಸುಮ್ಮನೆ ಕೇಳ್ತಾ ಇದ್ವಿ ಹೊರಗಡೆ. ಬಟ್ ಇಲ್ಲಿ ಕೇಳಿದಾಗ ಇದ್ರ ಆಚರಣೆ ಏನು, ಆ ಒಂದು ರಂಜಾನ್ ಅಂತ ಏನು, ಮತ್ತೆ ನಮ್ಮ ಧರ್ಮದ ಬಗ್ಗೆ ಏನು, ಆ ಜೊತೆಗೆ ಸೀಮಿತವಾಗಿ ಅದೊಂದೇ ಧರ್ಮಕ್ಕಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚೆನ್ನಾಗಿರ್ಬೇಕು ಅನ್ನೋದನ್ನ ಕೇಳಿ ಸಾಕಷ್ಟು ಖುಷಿ. ನಮ್ಮ ಹೆಸರು ರಂಗಸ್ವಾಮಿ ಅಂತ. ನಾನು ಚಿತ್ರಕಲಾ ಉಪನ್ಯಾಸಕ, ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ.